ಎಲ್ಲರಿಗೂ ನಮಸ್ಕಾರ. ಥಟ್ ಅಂತ ಹೇಳಿ ನಮಸ್ಕಾರ. ಜಾಲ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ಇಂದಿನ ಕಾರ್ಯಕ್ರಮದಲ್ಲಿ ಯಾರ್ಯಾರು ಭಾಗವಹಿಸ್ತಾ ಇದ್ದಾರೆ ಅವರ ಪರಿಚಯವನ್ನ ಮಾಡಿಕೊಳ್ಳೋಣ. ನಮ್ಮ ಇಂದಿನ ಕಾರ್ಯಕ್ರಮದ ಮೊದಲ ಸ್ಪರ್ಧಿ. ನಮಸ್ತೆ, ನಾನು ರಘು ಎಂ, ಸರ್ಕಾರಿ ಪ್ರೌಢಶಾಲೆ ಹಾರಗದ್ದೆ, ಬೆಂಗಳೂರು. ಅಲ್ಲಿ ಸಹ ಶಿಕ್ಷಕನಾಗಿ ಐದು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ. ನನ್ನ ಹವ್ಯಾಸಗಳು ಬಂದ್ಬಿಟ್ಟು ವೃತ್ತಪತ್ರಿಕೆಗಳನ್ನು ಓದೋದು, ಟಿವಿಯನ್ನು ನೋಡೋದು, ಹಾಗೇನೆ ಕನ್ನಡ ಕತೆ ಕಾದಂಬರಿಗಳನ್ನು ಓದ್ತೀನಿ. ಹಾಗೇನೆ ಕವಿತೆಗಳನ್ನು ಬರಿತೀನಿ. ಆಗಾಗ್ಗೆ ಆರ್ಟಿಕಲ್ಸನ್ನು ಪ್ರಚಲಿತ ವಿದ್ಯಮಾನದ ಬಗ್ಗೆ ಬರಿತೀನಿ. ತುಂಬಾ ಸಂತೋಷ ರಘು ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ ಇದ್ದೇವೆ ತಮಗೆ. ಮುಂದಿನ ಸ್ಪರ್ಧೆ. ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಗೌರಮ್ಮ. ನಾನು ಗೃಹಿಣಿ. ನಾನು ಬೆಂಗಳೂರಿನ ಕೊಡಿಗೆಹಳ್ಳಿ ಧನಲಕ್ಷ್ಮಿ ಬಡಾವಣೆಯ ನಿವಾಸಿ. ನನ್ನ ಹವ್ಯಾಸಗಳು ದೂರದರ್ಶನ ನೋಡುವುದು, ಪುಸ್ತಕ ಓದೋದು, ಅಡಿಗೆ ಮಾಡೋದು. ಥಟ್ ಅಂತ ಹೇಳಿ ಕಾರ್ಯಕ್ರಮ ನನಗೆ ತುಂಬಾ ಇಷ್ಟವಾದ ಕಾರ್ಯಕ್ರಮ. ತುಂಬಾ ಸಂತೋಷ ಗೌರಮ್ಮ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ ಇದ್ದೇವೆ ತಮಗೆ. ನಮ್ಮ ಮೂರನೆಯ ಸ್ಪರ್ಧಿ. ಎಲ್ಲರಿಗೂ ನಮಸ್ಕಾರ. ಅದರಲ್ಲೂ ವಿಶೇಷವಾಗಿ ನಾವು ಡಾಕ್ಟರ್ ಸೋಮೇಶ್. ನಮಸ್ಕಾರ. ನನ್ನ ಹೆಸರು ಮುರುಚೆನ್ ಅಂತ. ತುಮಕೂರಿನ ಕೈಗಾರಿಕಾ ತರಬೇತಿ ಸಂಸ್ಥೆಗೆ ಪ್ರಾಚಾರ್ಯರಾಗಿ ಕೆಲಸ ನಿರ್ವಹಿಸುತ್ತಿದ್ದೇನೆ. ನನ್ನ ನೆಚ್ಚಿನ ಹವ್ಯಾಸಗಳು ನ್ಯೂಸ್ ಪೇಪರ್ ಓದುವುದು, ಕಾದಂಬರಿಗಳನ್ನು ಓದುವುದು ಹಾಗೂ ಕ್ರಿಕೆಟ್ ಆಟವನ್ನು ಹೆಚ್ಚು ನೋಡುವುದು. ನಾನು ಜ್ಯೋತಿಷ್ಯ ಮತ್ತು ಮುಹೂರ್ತ ಹೆಚ್ಚಿನ ಹವ್ಯಾಸವಾಗಿದೆ. ಮುರಳಿ ಅವರಿಗೆ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ಮೂವರು ಸಿದ್ಧವಾಗಿದ್ದೀರಿ ಅಂದ್ರೆ ಕಾರ್ಯಕ್ರಮ ಆರಂಭಿಸೋಣ. ಮೊದಲಿಗೆ ನಿಯಮಗಳನ್ನ ನೋಡಿಬಿಡೋಣ. ಒಟ್ಟು 12 ಪ್ರಶ್ನೆಗಳು. ಪ್ರತಿ ಸರಿ ಉತ್ತರಕ್ಕೆ ಒಂದು ಪುಸ್ತಕ ಬಹುಮಾನ. ಆಯ್ಕೆಗಳು ಬರುವ ಮೊದಲೇ ಸರಿ ಉತ್ತರ ನೀಡಿದ್ರೆ 2 ಪುಸ್ತಕ ಬಹುಮಾನ. ನಕಾರಾತ್ಮಕ ತಂತ್ರಗಳಿಗೆ ಅವಕಾಶವಿಲ್ಲ. ಇಂದಿನ ಕಾರ್ಯಕ್ರಮದಲ್ಲಿ ನಾವು ನೀಡುವ ಎಲ್ಲ ಪುಸ್ತಕಗಳನ್ನ ರಾಷ್ಟ್ರೋತ್ಥಾನ ಸಾಹಿತ್ಯದವರು ನೀಡಿದ್ದಾರೆ. ಅವರಿಗೆ ಕೃತಜ್ಞತೆಗಳನ್ನ ಸಲ್ಲಿಸುತ್ತಾ ಕಾರ್ಯಕ್ರಮದ ಮೊದಲ ಪುಸ್ತಕ, ಮೊದಲ ಪ್ರಶ್ನೆ ರಘು ಅವರಿಗೆ. ಬಾಳಿಗೊಂದು ನಂಬಿಕೆ, TVG ಬರೆದಂತಹ ಪುಸ್ತಕ ಇದು. ನಮ್ಮ ಮೊದಲ ಪ್ರಶ್ನೆ, ರಾಜ್ಕುಮಾರ್ ಅವರು ಸುಮಾರು ಎಷ್ಟು ಚಲನಚಿತ್ರ ಗೀತೆಗಳನ್ನ ಹಾಡಿರುವರು? ಆಯ್ಕೆಗಳನ್ನ ಕೊಡ್ತಾ ಇದ್ದೇನೆ. 100 ಗೀತೆಗಳು, 200 ಗೀತೆಗಳು, 300 ಗೀತೆಗಳು, 400 ಗೀತೆಗಳು. ರಘು ಸರ್, ಆಯ್ಕೆ 2, 200 ಗೀತೆಗಳು. ಹೌದಾ ಗೌರವ್ನವರೇ? ಎಷ್ಟು ಹಾಡು ಹಾಡಿದ್ದಾರೆ ರಾಜ್ಕುಮಾರ್? 100. ಉತ್ತರವನ್ನ ನೋಡು. 100 ಸರ್. ಸರಿಯಾದ ಉತ್ತರ 300. 300 ಚಿತ್ರಗೀತೆಗಳನ್ನ ಹಾಡಿದ್ದಾರೆ ರಾಜ್ಕುಮಾರ್. ನಮ್ಗೆಲ್ಲ ಗೊತ್ತಿರೋ ಹಾಗೆ ಇಡೀ ಭಾರತದಲ್ಲೇ ಅಭಿನಯ, ಹಾಡು ಎರಡೂ ಕ್ಷೇತ್ರದಲ್ಲಿ ಅದ್ಭುತವಾದ ಸಾಧನೆ ಮಾಡಿದಂತ ನಟರ ಪಟ್ಟಿ ಮಾಡ್ಲಿಕ್ಕೆ ಹೋದ್ರೆ ಅದರಲ್ಲಿ ಆ ಪಟ್ಟಿಯಲ್ಲಿ ಮೊದಲ ಸ್ಥಾನದಲ್ಲಿ ಇರೋದೇ ರಾಜ್ಕುಮಾರ್. ಉಳಿದವ್ರು ಹಾಡಬಹುದೇನೋ, ಆದ್ರೆ ಚಿತ್ರಗಳಲ್ಲಿ ಹಾಡುವಷ್ಟು ಮಧುರವಾಗಿ ಅಥವಾ ಪಾಂಡಿತ್ಯ ಖಂಡಿತ ಅವ್ರಿಗೆ ಇರೋಲ್ಲ. ಹವ್ಯಾಸವಾಗಿ ಹಾಡ್ತಿರ್ಬಹುದು ಅಷ್ಟೇ. ಹಾಗಾಗಿ ರಾಜ್ಕುಮಾರ್ ಅವರು ಅಪರೂಪದ ನಟ ಹಾಗೂ ಗಾಯಕ. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆ ಗೌರಮ್ಮ ಅವರಿಗೆ. ಗೌರಮ್ಮ ಅವರೇ, ತಮ್ಮ ಪುಸ್ತಕ ಭಾರತೀಯ ಸಂಸ್ಕೃತಿ, ಸಾನೆ ಗುರೂಜಿ ಬರೆದಂತಹ ಪುಸ್ತಕ ಇದು. ನಮ್ಮ ಪ್ರಶ್ನೆ, ರಾಜ್ಕುಮಾರ್ ಅವರು ಸುಮಾರು ಎಷ್ಟು ಭಕ್ತಿ ಗೀತೆಗಳನ್ನ, ಭಾವಗೀತೆಗಳನ್ನ ಹಾಗೂ ಜಾನಪದ ಗೀತೆಗಳನ್ನ ಹಾಡಿರುವ? ಆಯ್ಕೆಗಳನ್ನ ನೋಡು. ಸುಮಾರು 100 ಗೀತೆಗಳು, 200 ಗೀತೆಗಳು, 300 ಗೀತೆಗಳು, 400 ಗೀತೆಗಳು. ಗೌರಮ್ಮ ಅವರು.
100 ಸರ್. ಗೌರಮ್ಮ ಅವರೇ ಎಷ್ಟು? 100. ಒಂದನೇದು 100. ಮುರಳಿ 200 ಸರ್. 200. 200 100 200 200 ಸರ್. ಮುರಳಿ ಅದು ಸರಿಯಾಗಿ ನನಗೆ ಐಡಿಯಾ ಇಲ್ಲ. 300 ಚಿತ್ರಗಳು ತಿಳಿದಿರು. ಉತ್ತರವನ್ನ ನೋಡೋಣ. 200 ಸರ್. 200 ಗೀತೆಗಳು ಅನ್ನೋದು ಸರಿಯಾದ ಉತ್ತರ. ಈ ಉತ್ತರವನ್ನ ಗೌರಮ್ಮ ಅವರು ಕೊಟ್ಟಿದ್ದಾರೆ. ಅವರಿಗೆ ಪುಸ್ತಕವನ್ನ ಕೊಡ್ತಾ ಇದ್ದೇವೆ. ಈ 200 ಗೀತೆಗಳಲ್ಲಿ ಬಹಳ ಬಹಳ ಮುಖ್ಯವಾದ ಗೀತೆಗಳು ಮತ್ತೆ ಕನ್ನಡಿಗರು ಮರೆಯೋದಿಕ್ಕೆ ಸಾಧ್ಯವೇ ಇಲ್ಲ ಅನ್ನೋ ಗೀತೆಗಳು ರಾಘವೇಂದ್ರ ಸ್ವಾಮಿಗಳ ಬಗ್ಗೆ, ಹನುಮಂತನ ಬಗ್ಗೆ ರಾಜ್ಕುಮಾರ್ ಅವರು ಹಾಡಿರುವಂತಹ ಗೀತೆಗಳು. ವಾರ ಬಂತಮ್ಮ ಗುರುವಾರ ಬಂತಮ್ಮ ಇವತ್ತಿಗೂ ಸಹ ಕೇಳಿದ್ರೆ ಭಕ್ತಿ ಭಾವ ಉಕ್ಕಿ ಹರಿಯುವಂತ ಗಾಯನ ರಾಜ್ಕುಮಾರ್ ಅವರು. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆ ಮುರಳಿ ಅವರಿಗೆ. ಪುಸ್ತಕ ನಮಗೆ ನಾವೇ ಪರಿಚಯರು, ರಮಾನಂದ ಐನಕೈ ಬರೆದಂತ ಕೃತಿ. ನಮ್ಮ ಪ್ರಶ್ನೆ, ರಾಜ್ಕುಮಾರ್ ಅವರು ಸುಮಾರು ಎಷ್ಟು ಸಂಗೀತ ಸಂಜೆಗಳನ್ನ ನಡೆಸಿರುವರು? ಆಯ್ಕೆಗಳನ್ನ ನೋಡೋಣ. 100, 200, 300, 400. ಮುರಳಿ 100 ಉತ್ತರವನ್ನ ನೋಡೋಣ. 100 ಅನ್ನೋದು ಸರಿಯಾದ ಉತ್ತರ. ಮುರಳಿ ಅವರಿಗೆ ಪುಸ್ತಕವನ್ನ ಕೊಡ್ತಾ ಇದ್ದೇವೆ. ರಾಜ್ಕುಮಾರ್ ಅವರು ಸಮಾಜ ಪರ ಕೆಲಸಗಳಲ್ಲಿ ತಮ್ಮನ್ನ ಸಾಧ್ಯವಾದಾಗಲೆಲ್ಲ ತೊಡಗಿಸ್ಕೊಂಡವರು. ಅದನ್ನ ಮರೀಲಿಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಯಾವುದಾದರೂ ಒಂದು ಒಳ್ಳೆಯ ಕೆಲಸ ನಡೀತಾ ಇದೆ ಅಂದ್ರೆ ಆ ಕೆಲಸದ ಜೊತೆ ತಮ್ಮನ್ನ ತಾವು ಸಹ ಸೇರಿಸ್ಕೊಂಡು ತಮ್ಮ ಕೈಲಾದ ಸಹಾಯವನ್ನ, ನೆರವನ್ನ, ಸೇವೆಯನ್ನ ಸಲ್ಲಿಸ್ತಾ ಇದ್ರು ರಾಜ್ಕುಮಾರ್ ಅವರು. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆಯನ್ನ ಈಗ ನೋಡೋಣ. ರಘು ಅವರಿಗೆ ಬರ್ತಾ ಇದೆ ಪ್ರಶ್ನೆ. ಅಗ್ನಿಪಥಿಕೆ ನಿವೇದಿತ ಎಸ್.ಆರ್. ರಾಮಸ್ವಾಮಿ ಬರೆದಂತಹ ಪುಸ್ತಕ. ನಮ್ಮ ಪ್ರಶ್ನೆ, ಕಂಪಿಲ ರಾಜ್ಯವು ಮಲ್ಲಿಕ್ ಜಾದಾನಿಂದ ನಾಶವಾದ ನಂತರ ಕಂಪಿಲ ರಾಜ್ಯದಲ್ಲಿ ಯಾವ ಭೀಕರ ಘಟನೆ ನಡೆಯಿತು? ಆಯ್ಕೆಗಳನ್ನ ಕೊಡ್ತಾ ಇದ್ದೇನೆ. ಭೂಕಂಪನ, ಜೌಹರ್, ಪ್ಲೇಗ್ ಕಾಯಿಲೆ, ಬರಗಾಲ. ಯಾವುದಿರಬಹುದು ರಘು? ಆಪ್ಷನ್ 2 ಜೋಹರ್ ಸರ್. ಜೋಹರ್ ಉತ್ತರವನ್ನ ನೋಡೋಣ. ಜೌಹರ್ ಉತ್ತರ ಸರಿಯಾಗಿದೆ. 1327-28ನೇ ಸಂದರ್ಭದಲ್ಲಿ ನಡೆಯುತ್ತೆ ಈ ಸೋಲು. ಕಂಪಿಲ ರಾಜ್ಯ ನಾಶವಾಗುತ್ತೆ. ಜೌಹರ್ ಪದ್ಧತಿ ಅಂದ್ರೆ ನಮಗೆಲ್ಲ ರಜಪೂತರಿಂದ ಗೊತ್ತಿರುವಂಥದ್ದು. ರಜಪೂತರು ಏನ್ ಮಾಡ್ತಾ ಇದ್ರು, ಯುದ್ಧಗಳಲ್ಲಿ ನಾವು ಸೋಲ್ತಾ ಇದ್ದೇವೆ ಅನ್ನೋ ಸುದ್ದಿ ಅರಮನೆಗೆ ತಿಳಿಸಿದಾಗ, ಕೋಟೆಗೆ ತಿಳಿಸಿದಾಗ ಅಲ್ಲಿದ್ದಂತ ಹೆಣ್ಣು ಮಕ್ಕಳೆಲ್ಲ ಕೋಟೆಯ ಒಳಗೆ ಒಂದು ಅಗ್ನಿಕುಂಡವನ್ನ ರಚಿಸಿ ಅದರಲ್ಲಿ ಎಲ್ಲರೂ ಬಿದ್ದು ಆತ್ಮಹತ್ಯೆ ಮಾಡ್ಕೋತಾ ಇದ್ರು. ಶತ್ರುಗಳ ಕೈಗೆ ಸಿಕ್ಕಾಕೋತಿರ್ಲಿಲ್ಲ. ಆದರೆ ಕಂಪಿಲ ರಾಜ್ಯದಲ್ಲಿ ನಡೆದಂತ ಜೌಹರ್ ಇದೆಯಲ್ಲ, ಇದು ವಿಶೇಷವಾದದ್ದು. ಇಲ್ಲಿ ಕೇವಲ ಹೆಣ್ಣು ಮಕ್ಕಳು ಮಾತ್ರ ಅಲ್ಲ, ಹೆಣ್ಣು ಮಕ್ಕಳು, ವಯಸ್ಸಾದವರು, ಪುಟ್ಟ ಮಕ್ಕಳು ಎಲ್ಲರೂ ಸಹ ಎಷ್ಟು ಜನ ಇದ್ದಾರೋ ಅಷ್ಟೂ ಜನ ಇವರು ಜೌಹರ್ ಪದ್ಧತಿಯ ಮೂಲಕ ಆತ್ಮಾರ್ಪಣೆ ಮಾಡ್ಕೋತಾರೆ. ಅಂದ್ರೆ ಇದು ಒಂದು ಅದ್ಭುತವಾದ, ಅಷ್ಟೇ ಭೀಕರವಾದ ಒಂದು ಇತಿಹಾಸ. ಜೌಹರ್ ಪದ್ಧತಿ ದಕ್ಷಿಣ ಭಾರತದಲ್ಲಿ ಬಹಳ ಅಪರೂಪ, ಉತ್ತರ ಭಾರತದಲ್ಲಿ ಹೆಚ್ಚು ಕಂಡು ಬರುತ್ತೆ. ಆದ್ರೆ ದಕ್ಷಿಣ ಭಾರತದಲ್ಲೂ ಈ ಪದ್ಧತಿ ಇತ್ತು ಅನ್ನೋದಕ್ಕೆ ಈ ಕಂಪಿಲ ರಾಜ್ಯದ ಉದಾಹರಣೆಯನ್ನ ನಾವು ನೆನೆಸ್ಕೋಬಹುದು. ಈ ಜೌಹರ್ ಪದ್ಧತಿ ಬಹಳ ಪ್ರಾಚೀನವಾದದ್ದು. ನಮಗೆ ಅಲೆಕ್ಸಾಂಡರ್ ದಂಡೆತ್ಕೊಂಡು ಬರ್ತಾನಲ್ಲ, ಆ ಸಂದರ್ಭದಲ್ಲಿ ಅಂದ್ರೆ ಕ್ರಿಸ್ತಪೂರ್ವ 326ರಿಂದ 325ರ ನಡುವೆ, ಯಾಕಂದ್ರೆ ಉಲ್ಟಾ ಹೋಗುತ್ತೆ, ಕ್ರಿಸ್ತಪೂರ್ವ ಇಲ್ಲ, 26ರಿಂದ 25ರ ನಡುವೆ
ಅಲೆಕ್ಸಾಂಡರ್ ದಂಡೆತ್ತುಕೊಂಡು ವಾಯುವ್ಯ ಭಾರತದ ಮೂಲಕ ಬಂದಾಗ ಆತ 2 ಬುಡಕಟ್ಟುಗಳನ್ನ ಎದುರಿಸ್ತಾನೆ. ಅಗ್ರಾಶ್ವ ಬುಡಕಟ್ಟು ಅಂತ, ಮಲ್ಲಿ ಬುಡಕಟ್ಟು ಅಂತ. ಈ ಬುಡಕಟ್ಟುಗಳು ಸೋಲುವ ಸಂದರ್ಭ ಬಂದಾಗ ಅಲ್ಲೂ ಅಷ್ಟೇ ಊರಲ್ಲಿ ಇರ್ತಕ್ಕಂಥ ಅಷ್ಟೂ ಜನರು ಆತ್ಮಹತ್ಯೆ ಮಾಡ್ಕೋತಾರೆ, ಬೆಂಕಿಗೆ ಬಿದ್ದು. ಊರಿಗೆ ಬೆಂಕಿ ಹಚ್ಚಿಬಿಡ್ತಾರೆ. ಅಪರೂಪದ ಸಂದರ್ಭ. ಈ ರೀತಿಯಾದಂತ ಒಂದು ನಡವಳಿಕೆ ನಮ್ಮ ಭಾರತದಲ್ಲಿ ಮಾತ್ರ ಕಾಣ್ತೇವೆಯೇ ಹೊರತು ಬೇರೆ ದೇಶಗಳಲ್ಲಿ, ಬೇರೆ ಸಂಸ್ಕೃತಿಗಳಲ್ಲಿ ಈ ರೀತಿಯಾದ ಜೋಹರ್ ಪದ್ಧತಿ ಇದೆಯಾ ಅಂತ ಹುಡುಕ್ತಾ ಇದ್ದೇನೆ. ನನಗೆ ಇನ್ನೂ ಯಾವುದೇ ಉತ್ತರ ದೊರಕಿಲ್ಲ. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆಯನ್ನ ನೋಡೋಣ. ಗೌರಮ್ಮ ಅವರೇ, ನಾಗರಿಕತೆಗಳ ಸಂಘರ್ಷ ಎನ್ನುವ ಪುಸ್ತಕವನ್ನ ಕೊಡ್ತಾ ಇದ್ದೇವೆ. ಎಸ್.ಆರ್. ರಾಮಸ್ವಾಮಿ ಈ ಪುಸ್ತಕವನ್ನ ಬರೆದಿದ್ದಾರೆ. ನಮ್ಮ ಪ್ರಶ್ನೆ ಈಗ ಬಂತು. ಪ್ರಶ್ನೆಯನ್ನ ನೋಡೋಣ. ಸಂಗಮ ವಂಶದ ಮೊದಲನೆಯ ಹರಿಹರನಿಗೆ ಯಾವ ಬಿರುದು ದೊರೆಯಿತು? ಆಯ್ಕೆಗಳು ಬಂದಿವೆ. 3 ರಾಯರ ಗಂಡ, ಪೂರ್ವ ಪಶ್ಚಿಮ ಸಮುದ್ರಾಧೀಶ್ವರ, ಗಜಬೇಟೆಕಾರ, ಕರ್ನಾಟ ಸಿಂಹಾಸನಾಧೀಶ್ವರ. ಯಾವುದಿರಬಹುದು ಗೌರಮ್ಮ? ನಾಲ್ಕನೇ ಸರ್, ಕರ್ನಾಟಕ ಸಿಂಹಾಸನಾಧೀಶ್ವರ. ಮುರಳಿಯವರೇ ಹೌದಾ? ಒಂದು ನಿಮಿಷ. ಸಂಗಮವಂಶದ ಮೊದಲನೇ ಹರಿಹರನಿಗೆ ಗಜಬೇಟೆಕಾರ. ಉತ್ತರವನ್ನ ನೋಡೋಣ. ಸರಿಯಾದ ಉತ್ತರ ಪೂರ್ವ ಪಶ್ಚಿಮ ಸಮುದ್ರಾಧೀಶ್ವರ ಅನ್ನೋದು ಆತನ ಹೆಸರು. ಯಾಕಂದ್ರೆ ಅರಬ್ಬಿ ಸಮುದ್ರದಿಂದ ಹಿಡಿದು ಬಂಗಾಳ ಕೊಲ್ಲಿಯವರೆಗೆ ಆತ ಮೊದಲ ಬಾರಿಗೆ ಸಾಮ್ರಾಜ್ಯವನ್ನ ವಿಸ್ತರಿಸ್ತಾನೆ. ಸಂಗಮ ವಂಶದ ಮೊದಲನೇ ಹರಿಹರ. ಹಾಗಾಗಿ ಆತನಿಗೆ ಪೂರ್ವ ಪಶ್ಚಿಮ ಸಮುದ್ರಾಧೀಶ್ವರ ಅನ್ನೋ ಒಂದು ವಿಶೇಷವಾದ ಬಿರುದು ದೊರೆಯುತ್ತೆ. ಆನಂತರ ವಿಜಯನಗರದ ಅರಸರೆಲ್ಲ ಈ ಒಂದು ಪ್ರದೇಶ ಏನಿತ್ತು ಅವುಗಳ ಆಳ್ವಿಕೆಯನ್ನ ಮುಂದುವರಿಸ್ತಾ ಹೋಗ್ತಾರೆ. ಅದು ಮುಂದಿನ ಇತಿಹಾಸ. ಈಗ ಪ್ರಶ್ನೆ ಬರ್ತಾ ಇದೆ ಮುರಳಿ ಅವರಿಗೆ. ಮೊದಲು ತಮ್ಮ ಪುಸ್ತಕ ನ್ಯಾಯಾಲಯಗಳಲ್ಲಿ ಸ್ವಾತಂತ್ರ್ಯ ಹೋರಾಟ, NP ಶಂಕರನಾರಾಯಣ ರಾವ್ ಬರೆದಂತಹ ಪುಸ್ತಕ ಇದು. ನಾವು ಕೇಳುವ ಪ್ರಶ್ನೆ ಈಗ ಬಂತು. ಪ್ರಶ್ನೆಯನ್ನ ನೋಡೋಣ. ವಿಜಯನಗರ ಸಾಮ್ರಾಜ್ಯದ ಮೂಲ ರಾಜಧಾನಿ ಯಾವುದು? ಆಯ್ಕೆಗಳನ್ನ ಕೊಡ್ತಾ ಇದ್ದೇನೆ. ಆನೆಗೊಂದಿ, ಹಂಪಿ, ಕಂಪಿಲಿ, ದ್ವಾರಸಮುದ್ರ. ಮುರಳಿ. ಎಷ್ಟನೇದು? ಆನೆಗೊಂದಿ. ಉತ್ತರವನ್ನ ನೋಡೋಣ. ಆನೆಗೊಂದಿ ಅನ್ನೋದು ಸರಿಯಾದ ಉತ್ತರ. ಆನೆಗೊಂದಿ ಏನು ತುಂಬಾ ದೂರದಲ್ಲಿಲ್ಲ, ಹತ್ತಿರದಲ್ಲೇ ಇದೆ. ತುಂಗಭದ್ರಾ ನದಿ ಹರಿಯೋದು ನಮಗೆಲ್ಲ ಗೊತ್ತಿದೆ. ತುಂಗಭದ್ರಾ ನದಿಯ ಉತ್ತರ ದಂಡೆಯಲ್ಲಿ ಆನೆಗೊಂದಿ ಇರುತ್ತೆ. ಅದು ಮೂಲ ರಾಜಧಾನಿ ವಿಜಯನಗರ ಸಾಮ್ರಾಜ್ಯಕ್ಕೆ. ಆದರೆ ಉತ್ತರದ ಕಡೆಯಿಂದ ಈ ಬಹಮನಿ ಸುಲ್ತಾನರೆಲ್ಲ ಇರ್ತಾರಲ್ಲ, ಮುಸ್ಲಿಮರು, ಅವರು ಪದೇ ಪದೇ ದಾಳಿ ಮಾಡ್ತಾ ಇರ್ತಾರೆ. ಹಾಗಾಗಿ ನೆಮ್ಮದಿಯಿಂದ ಇರೋಕೆ ಆಗ್ತಾ ಇರಲ್ಲ ವಿಜಯನಗರದ ಜನಕ್ಕೆ. ಅದಕ್ಕೆ ಏನ್ ಮಾಡ್ತಾರೆ, ಉತ್ತರ ದಂಡೆಯಲ್ಲಿ ಇದ್ದಂತ ಇಡೀ ರಾಜಧಾನಿಯನ್ನ ದಕ್ಷಿಣ ದಂಡೆಗೆ ವರ್ಗಾಯಿಸ್ತಾರೆ. ಆ ದಕ್ಷಿಣ ದಂಡೆಯಲ್ಲಿ ಇರುವಂತ ರಾಜಧಾನಿಗೆ ಅದಕ್ಕೆ ಹಂಪಿ ಅಥವಾ ವಿಜಯನಗರ ಅನ್ನೋ ಹೆಸರು ದೊರೆಯುತ್ತೆ. ಈಗ ಬರಬೇಕು ಅಂದ್ರೆ ಅವರು ನದಿಯನ್ನ ದಾಟ್ಕೊಂಡು ಬರಬೇಕಾಗುತ್ತೆ. ಹಾಗಾಗಿ ಹಠಾತ್ತನೆ ದಾಳಿ ಮಾಡೋದಿಕ್ಕೆ ಅಸಾಧ್ಯವಾಗುತ್ತೆ. ಅವರು ಬರ್ತಾ ಇರೋದು ನದಿಯನ್ನ ದಾಟಬೇಕು ಅಂದ್ರೆ ಸಮಯ ಬೇಕಲ್ವಾ, ಹಾಗಾಗಿ ಗೊತ್ತಾಗುತ್ತೆ. ಅಷ್ಟಲ್ಲೇ ಸಿದ್ಧತೆಗಳನ್ನ ಮಾಡ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಈ ಹಿನ್ನೆಲೆಯಲ್ಲಿ ಮುಸ್ಲಿಮರ ದಾಳಿಯಿಂದ, ಪದೇ ಪದೇ ನಡೀತಾ ಇದ್ದಂತ ದಾಳಿಯಿಂದ ತಮ್ಮನ್ನ ರಕ್ಷಿಸಿಕೊಳ್ಳೋದಕ್ಕೆ ಆನೆಗೊಂದಿಗಿಂತ ಅದನ್ನ
ಹಂಪಿಗೆ ವಿಜಯನಗರಕ್ಕೆ ವರ್ಗಾಯಿಸ್ತಾರೆ ವಿಜಯನಗರದ ಅರಸರು. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆ ರಘು ಅವರಿಗೆ. ರಘು ಭಾರತೀಯ ಚಿತ್ತ ಮಾನಸಿಕತೆ ಕಾಲ ಎನ್ನುವ ಪುಸ್ತಕ. ಧರ್ಮಪಾಲ್ ಇದನ್ನ ಬರೆದಿದ್ದಾರೆ. ನಾವು ಕೇಳುವ ಪ್ರಶ್ನೆ ಈಗ ಬಂತು. ಈ ಅಕ್ಷರಗಳನ್ನ ಜೋಡಿಸಿ, ಅಕ್ಷರಗಳನ್ನ ಜೋಡಿಸೋಣ. ಅಕ್ಷರಗಳು ಬಂದಿವೆ. ಗಿ ಪಿ ಗ ಯ ನ ರಿ ಪಿ ತೆಂ. ರಘು ಹಾ ಸರ್, ನೋಡ್ತಾ ಇದ್ದೀನಿ. ಗೌರಮ್ಮ ಅವರಿಗೆ ಗೊತ್ತಾಯ್ತಾ? ಗೊತ್ತಾಯ್ತು ಸರ್. ತೆಂಗಿನ ಗರಿಯ ಪಿಪಿ. ತೆಂಗಿನ ಗರಿಯ ಪಿಪಿ. ಉತ್ತರವನ್ನ ನೋಡೋಣ. ತೆಂಗಿನ ಗರಿಯ ಪಿಪಿ ಅನ್ನೋದು ಸರಿಯಾದ ಉತ್ತರ. ಈ ಉತ್ತರವನ್ನ ಗೌರಮ್ಮ ಅವರು ಕೊಟ್ಟಿದ್ದಾರೆ. ಪುಸ್ತಕವನ್ನ ಕೊಟ್ಟಿದ್ದೇನೆ ಗೌರಮ್ಮ ಅವರಿಗೆ. ಈಗ ಅವಕಾಶ ಬರ್ತಾ ಇದೆ ಗೌರಮ್ಮ ಅವರಿಗೆ. ನಮ್ಮ ಪುಸ್ತಕ ಮತ್ತು ಪ್ರಶ್ನೆ ಸಾರ್ಥಕ ಜೀವನದ ಹಾಸು ಹೊಕ್ಕು ಶುಭ ದೋಟಿಹಾಳ್ ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ. ನಮ್ಮ ಪ್ರಶ್ನೆ ಈಗ ಬಂತು. ಪ್ರಶ್ನೆಯನ್ನ ನೋಡೋಣ. ಈ ಅಕ್ಷರಗಳನ್ನ ಜೋಡಿಸಿ. ಅಕ್ಷರಗಳು ಈಗ ಬಂದಿವೆ. ಎ ರು ಹಿ ದ ಳ ಸಿ ಯಾ ನೀ. ಗೌರಮ್ಮ ಅವರಿಗೆ ಅವಕಾಶ. ಗೌರಮ್ಮ ಅವರೇ. ಸಿಹಿಯಾದ ಎಳೆನೀರು. ಸಿಹಿಯಾದ ಎಳನೀರು ಹೌದಾ? ನೋಡೋಣ. ಸಿಹಿಯಾದ ಎಳನೀರು ಉತ್ತರ ಸರಿಯಾಗಿದೆ. ಪುಸ್ತಕವನ್ನ ತಮಗೆ ಕೊಡ್ತಾ ಇದ್ದೇವೆ. ಸಿಹಿಯಾದ ಎಳನೀರು. ಈಗ ಅವಕಾಶ ಮುರಳಿ ಅವರಿಗೆ. ಮುರಳಿ ತಮ್ಮ ಪುಸ್ತಕ ಮತ್ತು ಪ್ರಶ್ನೆ ಸಾರ್ಥಕ ಜೀವನ ಮಾಭಾ ಪೆರ್ಲಾ ಬರೆದಿರುವಂಥದ್ದು. ನಮ್ಮ ಪ್ರಶ್ನೆ ಈಗ ಬಂತು. ಪ್ರಶ್ನೆಯನ್ನ ನೋಡೋಣ. ಅಕ್ಷರಗಳನ್ನ ಜೋಡಿಸಿ. ಅಕ್ಷರಗಳು ಈಗ ಬಂತು. ಭಾ ಶ್ರ ವ ಲಿ ಧಾಮ್ ಪೂ ಜ ಋಣ. ಮುರಳಿ ಉತ್ತರವನ್ನ ನೋಡೋಣ. ಭಾವಪೂರ್ಣ ಶ್ರದ್ಧಾಂಜಲಿ ಉತ್ತರ ಸರಿಯಾಗಿದೆ. ಪುಸ್ತಕವನ್ನ ಮುರಳಿ ಅವರಿಗೆ ಕೊಟ್ಟಿದ್ದೇವೆ. ಈಗ ನಾವು ಬರ್ತಾ ಇದ್ದೇವೆ ಬಂಪರ್ ಪ್ರಶ್ನೆಗೆ. ರಘು ಅವರಿಗೆ ಪ್ರಶ್ನೆಯನ್ನ ಕೇಳ್ತಾ ಇದ್ದೇವೆ. 4 ಪುಸ್ತಕಗಳು ಅಂಗರಾಗ, ಫಲಶ್ರುತಿ, ವ್ಯವಸ್ಥೆ ಮತ್ತು ದೀಪ, ಸಾಲು ದೀಪ. ಪ್ರಶ್ನೆಯನ್ನ ನೋಡೋಣ. ಶಿವಮೊಗ್ಗದಿಂದ ಸುಮಾರು 30 ಕಿಲೋಮೀಟರ್ ದೂರದಲ್ಲಿರುವ ನದಿ ಮಧ್ಯದ 1/4 ಎಕರೆಯ ನಡುಗಡ್ಡೆ. ನದಿ ಮಧ್ಯೆ ಇರುವಂತ ಭೂಮಿಯ ಬಗ್ಗೆ ಮಾತಾಡ್ತಾ ಇದ್ದೇವೆ. ಶಿವಮೊಗ್ಗ ಹತ್ರ ಯಾವ ನದಿ ಹರಿತಾ ಇದೆ ತಿಳ್ಕೋಬೇಕಾಗಿದೆ. ಸುಳುಹು 1. ಭಾರತದ ಮಂಡಗದ್ದೆ ಸರ್. ಪಕ್ಷಿದ ಸರ್ ಮಂಡಗದ್ದೆ ಸರ್. ಮಂಡಗದ್ದೆ ಹೌದಾ? ಹಾ ಸರ್. ಸುಳುಹುಗಳಿವೆ. ಸುಳುಹುಗಳನ್ನ ನೋಡ್ತಾ ಹೋಗೋಣ. ಭಾರತದ 10 ಪಕ್ಷಿಧಾಮಗಳಲ್ಲಿ ಒಂದಾಗಿರುವ ಈ ದ್ವೀಪಕ್ಕೆ ಸುಮಾರು 5,000 ವಲಸೆ ಹಕ್ಕಿಗಳು ಬರುತ್ತವಂತೆ. ಸುಳುಹು 2. ಮಾನ್ಸೂನ್ ಮಳೆ ತೀವ್ರವಾಗಿ ನದಿಯಲ್ಲಿ ಪ್ರವಾಹ ಬಂದಾಗ ದ್ವೀಪವು ಭಾಗಶಃ ಮುಳುಗುವ ಕಾರಣ ಸಾಕಷ್ಟು ಮೊಟ್ಟೆಗಳು ನೀರಿನಲ್ಲಿ ಕೊಚ್ಚಿ ಹೋಗುತ್ತವೆ. ಸುಳುಹು 3. ಈ ಪಕ್ಷಿಧಾಮವು ತುಂಗಾ ನದಿಯ ಮಧ್ಯದಲ್ಲಿ ಇದೆ. ಶಿವಮೊಗ್ಗ ಹತ್ರ ಹರಿಯೋದು ತುಂಗಾ ನದಿ. ಆ ನದಿ ಮಧ್ಯೆ ಇದೆಯಂತೆ ಈ ಸಣ್ಣ ಭೂಮಿ. ಅಲ್ಲಿ ಹಕ್ಕಿಗಳು ಬರುತ್ತಂತೆ. ಇದನ್ನ ಏನಂತ ಕರೀತಾರೆ? ಮಂಡಗದ್ದೆ ಸರ್. ಅಲ್ಲ, ಅವಕಾಶ ಬಂದಿರೋದು ಯಾರಿಗೆ? ಯಾರು ಉತ್ತರ ಕೊಡೋದು?
ನನಗೆ ಸರ್. ಸರ್ ರಘು ನೀವೇ ಕೊಡ್ತಾ ಇದ್ದೀರಾ? ಹಾ ಸರ್, ನಾನೇ ಸರ್, ರಘು ಸರ್. ಹೌದಾ ಹೌದಾ, ಹಾ ಸರ್. ಆಗ್ಲಿ ಉತ್ತರವನ್ನ ನೋಡುವ. ಮಂಡಗದ್ದೆ ಮಂಡಗಳಲ್ಲಿ ಯಾವುದು ಸರಿಯಾದ ಉತ್ತರ? ಮಂಡಗಳಲೆ ಪಕ್ಷಿಧಾಮ ಅಂತ ಇದೆ ಸರ್. ಮಂಡಗಳಲೆ ಪಕ್ಷಿಧಾಮ ಅಂತ ಇದೆ ಸರ್. ಆದ್ರೆ ಹಾ. ಅದು ಮಂಡಗದ್ದೆ. ಮಂಡಗದ್ದೆ ಅಂತಲೂ ಕೆಲವರು ಕರೀತಾರೆ. ಮಂಡಗಳಲೆ ಅನ್ನೋದು ಹೌದು. ಅದರ ಪೂರ್ಣ ಹೆಸರು. ಮಂಡಗದ್ದೆ ಅಂತ ಹೌದು. ಜನರ ಬಾಯಲ್ಲಿ ಗಳಲೆ ಅಂತ ಹೇಳೋಕೆ ಸ್ವಲ್ಪ ಕಷ್ಟ ಆದಾಗ ಏನ್ ಮಾಡ್ತಾರೆ, ತಮ್ಗೆ ಅನುಕೂಲ ಹಾಗೆ ಉಚ್ಚಾರ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಮಂಡಗದ್ದೆ ಪಕ್ಷಿಧಾಮ. ಹಾ, ಸುಳುಹು ತಗೊಂಡು ಉತ್ತರ ಕೊಟ್ರ ಹಾಗೆ ಕೊಟ್ರ? ಇಲ್ಲ ಸರ್, ಮೊದಲಿಗೆ ಕೊಟ್ಟೆ ಸರ್. ಮೊದಲಿಗೆ ಕೊಟ್ಟಿದ್ದೀರಿ. 4 ಪುಸ್ತಕ ಹೌದು. ಕೊಡ್ಬೇಕಾ? 4 ಪುಸ್ತಕಗಳನ್ನ ಕೊಟ್ಟಿದ್ದೇನೆ ರಘು ಅವರಿಗೆ. ಮಂಡಗದ್ದೆ ಅಥವಾ ಮಂಡಗಳಲೆ ಪಕ್ಷಿಧಾಮ. ಮುಂದಿನ ಅವಕಾಶ ಗೌರಮ್ಮ ಅವರಿಗೆ. 4 ಪುಸ್ತಕಗಳನ್ನ ಕೊಡ್ತಾ ಇದ್ದೇವೆ. ಮೈಸೂರು ಡೈರಿ, ಗಂಡ ಹೆಂಡತಿ, ಬಾನುಲಿ ಕಥೆಗಳ ಪ್ರತಿಧ್ವನಿ ಹಾಗೂ ಸಿಂಚನ. ಪ್ರಶ್ನೆ: ಕರ್ನಾಟಕದಲ್ಲಿ 2 ನವಿಲು ಪಕ್ಷಿಧಾಮವಿದೆ. ಮೊದಲನೆಯದು ಆದಿಚುಂಚನಗಿರಿ ಬೆಟ್ಟದಲ್ಲಿ ಇದೆ. ಆ ಎರಡನೇದು ಯಾವುದು ಅಂತ ತಿಳ್ಕೋಬೇಕಾಗಿದೆ. ಸುಳುಹು 1. ಎರಡನೆಯ ನವಿಲು ಪಕ್ಷಿಧಾಮವು ಹಾವೇರಿಯಲ್ಲಿರುವ ಒಂದು ಕೋಟೆಯ ಮಧ್ಯೆ ಇದೆಯಂತೆ. ಸುಳುಹು 2. ಈ ಕೋಟೆಯ ಅಗಳು ಸುಮಾರು 36 ಕಿಲೋಮೀಟರ್ ಉದ್ದ ಇದೆ. ಎರಡೂ ಕಡೆಗೆ ಅಕೇಶಿಯಾ, ಬೇವು, ಹತ್ತಿ, ಜೋಳ, ಮೆಕ್ಕೆಜೋಳ, ಹುರುಳಿ ಇವೆಲ್ಲ ಇದೆಯಂತೆ. ನವಿಲುಗಳಿಗೆ ಬಹಳ ಇಷ್ಟ. ಇವನ್ನೆಲ್ಲ ತಿನ್ಕೊಂಡು ಅಲ್ಲಿ ನೆಮ್ಮದಿಯಾಗಿ ಇದೆಯಂತೆ. ಯಾವುದು ಆ ಸ್ಥಳ ತಿಳ್ಕೋಬೇಕಾಗಿದೆ. ಸುಳುಹು 3. 2006ರಲ್ಲಿ ಭಾರತ ಸರ್ಕಾರವು ಮಾನ್ಯ ಮಾಡಿರುವ ಈ ಪಕ್ಷಿಧಾಮದಲ್ಲಿ ಬಂಕಾಪುರ 1000ಕ್ಕೂ ಹೆಚ್ಚು ನವಿಲುಗಳು ಇವೆಯಂತೆ. ಬಂಕಾಪುರ ಅಂತ ಹೇಳ್ತಾ ಇದ್ದೀರಿ, ಹೌದಾ? ನೋಡು, ಬಂಕಾಪುರದ ನವಿಲು ಪಕ್ಷಿಧಾಮ, ಬಂಕಾಪುರ ಪಕ್ಷಿಧಾಮ ಸರಿಯಾದ ಉತ್ತರ. ಗೌರಮ್ಮ ಅವರು ಎಲ್ಲ ಸುಳುಹುಗಳನ್ನ ತಗೊಂಡು ಉತ್ತರವನ್ನ ಕೊಟ್ಟಿದ್ದಾರೆ. ಹಾಗಾಗಿ 1 ಪುಸ್ತಕವನ್ನ ಅವರಿಗೆ ಕೊಡ್ತಾ ಇದ್ದೇನೆ. ಈಗ ಅವಕಾಶ ಮುರಳಿ ಅವರಿಗೆ. ಮುರಳಿ ತಮ್ಮ 4 ಪುಸ್ತಕಗಳು ಸ್ಥಿತಿಗತಿ, ಸುಗುಣ, ಗಂಭೀರ ಹಾಗೂ ಕಾವೇರಿ ಕೃತಿ. ಪ್ರಶ್ನೆಯನ್ನ ನೋಡೋಣ. ಕರ್ನಾಟಕಕ್ಕೆ ಕಮ್ಮಿತ್ತು ನಾಡು ಎಂಬ ವ್ಯುತ್ಪತ್ತಿ ಬರಲು ಕಾರಣವಾದ ಮರ. ಒಂದು ಮರದ ಬಗ್ಗೆ ಮಾತಾಡ್ತಾ ಇದ್ದೇವೆ. ಕರ್ನಾಟಕವನ್ನ ಕಮ್ಮಿತ್ತು ನಾಡು ಅಂತಲೂ ಕರೀತೇವೆ. ಈ ಹೆಸರು ಬರೋದಕ್ಕೆ ಕಾರಣ ಅಂತ ಈ ಮರ. ಯಾವುದು ಈ ಮರ? ಸುಳುಹು 1. ಉತ್ತಮ ನೆರಳು ನೀಡುವ ನಿತ್ಯ ಹರಿದ್ವರ್ಣ ಮರವು ಸುಮಾರು 30 ಅಡಿ ಎತ್ತರ ಬೆಳೆಯುತ್ತಿದ್ದು ಅರೆ ಪರಾವಲಂಬಿ ಬದುಕನ್ನ ನಡೆಸುತ್ತಂತೆ. ಸೆಮಿ ಪ್ಯಾರಾಸೈಟ್ ಅಂತ ಹೇಳ್ತಾರೆ. ಆದ್ರೆ ಬೇರೆ ಗಿಡ ಮರಗಳು ಇಲ್ಲದೆ ಇದ್ರೆ ಈ ಮರ ಬೆಳೆಯೋದು ಇಲ್ಲ, ಬದುಕೋದು ಇಲ್ಲ. ಸುಳುಹು 2. ತನ್ನ ಸುತ್ತಮುತ್ತಲಿರುವ ಸುಮಾರು 300 ಮರಗಳ ಬೇರುಗಳಿಗೆ ಲಗ್ಗೆ ಹಾಕಿ ಅವುಗಳ ಬೇರಿನಿಂದ ಸಾರಜನಕ, ರಂಜಕ, ಪೊಟ್ಯಾಶ್ ಮುಂತಾದವನ್ನ ಹೀರಿ ಬದುಕುತ್ತಂತೆ. ಅಂದ್ರೆ ನೆಲದಲ್ಲಿರೋ ನೀರನ್ನ, ಖನಿಜಗಳನ್ನ ಸ್ವಂತವಾಗಿ ಹೀರ್ಕೊಳ್ಳೋ ಶಕ್ತಿ ಈ ಮರಕ್ಕೆ ಇಲ್ಲ. ಬೇರೆ ಮರಗಳು ಏನ್ ಹೀರ್ಕೊಂಡು ಬದುಕ್ತವೆ ಅದನ್ನೇ ತಾನು ಕದ್ದುಕೊಂಡು ಬದುಕುತ್ತಂತೆ. ಈ ಮರ ಯಾವುದು? ಇದು ಸುಳುಹು 3.
ಯಾವುದು? ಆಲದ ಮರ. ಆಲದ ಮರ. ಮೂರನೇ ಸುಳುಹನ್ನ ನೋಡೋಣ. ಮರದಿಂದ ದುಬಾರಿ ಬೆಲೆಯ ತೈಲವನ್ನ ತೆಗೆಯಬಹುದು, ಮರದಿಂದ ಸುಂದರವಾದ ವಿಗ್ರಹಗಳನ್ನ ಕೆತ್ತಬಹುದು. ಆಲದ ಮರದಿಂದ ತೈಲವನ್ನೂ ತೆಗೆಯೋಲ್ಲ, ವಿಗ್ರಹಗಳನ್ನ ಕೆತ್ತಲಿಕ್ಕೂ ಸಾಧ್ಯವಿಲ್ಲ, ಅಷ್ಟು ಗಟ್ಟಿ ಇಲ್ಲ ಮರ ಅದು. ಹಾಗಾಗಿಯೇ ಸಮಿತ್ ರೂಪದಲ್ಲಿ ಬಳಸ್ತೇವೆ ಅದನ್ನ. ರಘು, ಏನಾದರೂ ಗೊತ್ತಾಯ್ತಾ? ಅರಳಿ ಮರ. ಅರಳಿ ಮರ ಅದು ಅಷ್ಟು ಗಟ್ಟಿ ಅಲ್ಲ. ಗೌರಮ್ಮ ಅವ್ರಿಗೆ ಏನಾದರೂ ಗೊತ್ತಾಯ್ತಾ? ಉತ್ತರವನ್ನ ನೋಡೋಣ. ಗಂಧದ ಮರ. ಕಮ್ಮಿತ್ತು ನಾಡು ಅಂದ್ರೆ ಕಂಪನ್ನು ಹರಿಸುವ ನಾಡು. ಇಡೀ ಕರ್ನಾಟಕ ಪೂರ್ತಿ ಘಮ ಘಮ ಅನ್ನುತ್ತೆ ಅಂದ್ರೆ ಅದಕ್ಕೆ ಕಾರಣ ಇಲ್ಲಿ ವಿಶೇಷವಾಗಿ ಬೆಳೀತಾ ಇದ್ದಂತ ಗಂಧದ ಮರಗಳು. ಇವತ್ತಿಗೂ ಗಂಧದ ಮರಗಳು ಬೆಳೆಯುತ್ತೆ, ಆದರೆ ಪೂರ್ತಿ ಬೆಳೆಯೋಕೆ ಮನುಷ್ಯ ನಾವು ನೀವು ಬಿಡ್ತಾನೆ ಇಲ್ಲ. 10 ವರ್ಷನೂ ಆಗೋಲ್ಲ ಆ ಮರಕ್ಕೆ, ಅವಾಗಲೇ ಅದನ್ನ ಕತ್ತರಿಸ್ಬಿಟ್ಟು ಮಾರ್ಕೊಂಡ್ಬಿಡ್ತೇವೆ. ಆದ್ರೂ ಸಹ ಇಡೀ ಭಾರತದಲ್ಲಿ ಗಂಧದ ಮರಗಳು ಇವತ್ತಿಗೂ ಇದೆ ಅನ್ನೋದಾದ್ರೆ ಅದು ಕರ್ನಾಟಕದಲ್ಲಿ ಮಾತ್ರ. ಯಾರಿಗೆ ಎಷ್ಟು ಪುಸ್ತಕ ಬಂದಿದೆ ಅದನ್ನ ನೋಡುವ ಕ್ಷಣ ಈಗ ಬಂತು. ರಘು ಅವರಿಗೆ 50 ಅಂಕಗಳು, ಗೌರಮ್ಮ ಅವರಿಗೆ 40 ಅಂಕಗಳು, ಮುರಳಿ ಅವರಿಗೆ 30 ಅಂಕಗಳು ಬಂದಿದೆ. ಮೂವರಿಗೂ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇವೆ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು. ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ನಮಸ್ಕಾರ.